ದಿವಸ ಮುಳಬಾಗಿಲು ಟೌನ್ ಅಲ್ಲಿ ಅದ್ರಲ್ಲಿ ಮುತ್ಯಾಲಪೇಟೆಯಲ್ಲಿ ವರ್ಷ ಹಬ್ಬ ಆಗುತ್ತೆ. ಗಂಗಮ್ಮನ ಹಬ್ಬ, ಗಂಗಮ್ಮನ ಜಾತ್ರೆ. ಈ ಒಂದು ದೇವರ ಪ್ರತಿಷ್ಠಾಪನೆ ಹೊಸ ಹಾಲ್ನಲ್ಲಿ ಮಾಡಿದ್ದಾರೆ. ನಾನು ಇದ್ದಾಗಿಲ್ಲ, ಎಲ್ಲ ಚಂದ ಎದ್ದು ಮಾಡಿದ್ರು ಅಂತ ನಮ್ಮ ಇವರು ರಮೇಶ್ ಗೌಡ್ರು ಹೇಳಿದ್ರು. ಒಗ್ಗಟ್ಟಿರ್ಬೇಕು, ದೇವಸ್ಥಾನದಲ್ಲಿ ಭಕ್ತಿ ಇರ್ಬೇಕು. ಗಂಗಮ್ಮ ಎಷ್ಟು ಶಕ್ತಿ ದೇವತೆ ನಿಮ್ಗೆ ಗೊತ್ತಿದೆ. ನಾವು ಬಾಯ್ಕೊಂಡಕ್ಕೆಲ್ಲ ಹೋಗ್ತೀವಲ್ಲ, ನಾವು ಏನೇ ದೇವ್ರಿಗೆ ಬೇಡ್ಕೊಂಡ್ರು ಆ ಕಷ್ಟ ನಮ್ಗೆ ಪರಿಹಾರ ಆಗುತ್ತೆ, ನಮ್ಮ ಬೇಡಿಕೆಗಳೆಲ್ಲ ಈಡೇರುತ್ತೆ. ನನ್ನ ಅನುಭವ ಅದು, ಬಾಯ್ಕೊಂಡ ನೋಡಿದ್ದೀನಿ. ಅಂದ್ರೆ ನಮ್ಮ ಭಾಗದಲ್ಲಿ ಮುಳಬಾಗಿಲ ತಾಲೂಕಲ್ಲಿ ಗಂಗಮ್ಮನ ಆರಾಧನೆ ಮಾಡೋದು ಬಹಳ ಜನ ಇದ್ದಾರೆ. ಇಂಥ ಜಾತಿ ಅಂತ ಜಾತಿ ಏನಿಲ್ಲ, ಎಲ್ಲಾ ಜಾತಿ ಜನಾಂಗಕ್ಕೆ ಗಂಗಮ್ಮ ದೇವರು, ಯೂನಿವರ್ಸಲ್ ಗಾಡ್ ಅಂತ ಗಂಗಮ್ಮ. ಮಕ್ಕಳಿಗೆ ಏನಾದ್ರು ತೊಂದರೆ, ಸಣ್ಣ ಪುಟ್ಟ ಏನಾದ್ರು ಇದ್ರೆ, ಕಾಯಿಲೆ ಇದ್ರೆ ಅದು ಹೊರಟೋಗ್ಬಿಡುತ್ತೆ. ನಮ್ಗೆ ಏನಾದ್ರು ಉದ್ಯೋಗದ ತೊಂದರೆ ಇದ್ರೆ ಅದಾಗುತ್ತೆ, ಮದುವೆಗಳಾಗಿಲ್ಲ ಅಂದ್ರೆ ಅದು ಆಗುತ್ತೆ. ಈ ತರ ಮತ್ತೆ ಬಹಳ ಕಷ್ಟ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಏನು ಸಾಲ್ವೆ ಆಗಲ್ಲ, ಅದು ಆಗ್ಬಿಡುತ್ತೆ ಗಂಗಮ್ಮನ. ನಾನು ಪರೀಕ್ಷೆ ಮಾಡಿ ನೋಡಿದೀನಿ. ಆತರ ಗಂಗಮ್ಮನ ಮೇಲೆ ಏನೋ ಭಕ್ತಿ ಇಟ್ಟು ಆ ಅಮ್ಮನ ನಂಬ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ, ಎಲ್ಲಾರ್ಗು ಒಳ್ಳೇದಾಗುತ್ತೆ. ಆತರ ಗಂಗಮ್ಮನ ಆಶೀರ್ವಾದ, ಗಂಗಮ್ಮನ ಒಂದು ಅನುಗ್ರಹ ಇಡೀ ನಮ್ಮ ಕ್ಷೇತ್ರ ಜನತೆಗೆ ಇರಬೇಕು. ಇದೇ ಮುಂದೇನು ಇದ್ದೇ ಇರುತ್ತೆ. ಆ ಅಮ್ಮನ ಈ ಸರಿ ಒಳ್ಳೆ ಮಳೆ ಆಗುತ್ತೆ ಅಂತ ಕೇಳಿದೀವಿ. ಗಂಗಮ್ಮನ ಕೇಳ್ಬೋದು ಇಷ್ಟೇ, ದೇವರೇ ನಮ್ಮ ತಾಯಿ ಒಳ್ಳೆ ಮಳೆ ಬೆಳೆದು ಯಾವುದು ರೋಗ ರುಜಿನಗಳು ಯಾವ್ದು ಒಂದು ದೊಡ್ಡ ಕಾಯಿಲೆಗಳು ಬರ್ದಂಗೆ ಕಾಪಾಡ್ಕೊಂಡು ಹೋಗಮ್ಮ. ನೀನು ಶಕ್ತಿ ದೇವತೆ, ಊರು ದೇವತೆ, ನಮ್ಮ ಗ್ರಾಮ ದೇವತೆ, ಪಟ್ಟಣದ ದೇವತೆ ಎಲ್ಲ ನೀನೇ ಅಮ್ಮ ಅಂತ ಹೇಳ್ತಾ ದೇವರಲ್ಲಿ ಭಗವಂತ ನಾನು ಪ್ರಾರ್ಥನೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜನಗಳಿಗೆ ನಾನು ಆಭಾರಿಯಾಗಿದ್ದೀನಿ. ಏನೇ ಒಂದು ಕಾರ್ಯಕ್ರಮ ಆಗ್ಲಿ, ಮದುವೆ ಆಗ್ಲಿ, ಏನೇ ಒಂದಾಗ್ಲಿ, ಆಮೇಲೆ ಜಾತ್ರಾ ಮಹೋತ್ಸವ ಇರಲಿ, ಪ್ರತಿಯೊಂದು ಊರಿಂದ ನಾನು ಕರೀತಾ ಇದ್ದಾರೆ. ನನ್ನ ಮೇಲೆ ಇಟ್ಟಂತ ಪ್ರೀತಿ ವಿಶ್ವಾಸ. ಹಾಗಾಗಿ ನಾನು ಸಮಯ ಸಿಕ್ಕಿದಾಗೆಲ್ಲ, ನಾನು ಈ ತರ ಅವಕಾಶ ಸಿಕ್ಕಿದಾಗ ಕರೆದಾಗ ತಪ್ಪಿಸ್ಕೊಂಡೇ ಬರ್ತೀನಿ. ಅನಿವಾರ್ಯ ಕಾರಣಗಳಿಂದ ಬರದೇ ಆಗ್ಬೋದು ಹೊರತು ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತು ಚಿರಋಣಿ. ಅವ್ರು ನಾನು ಮರೆಯಕ್ಕಾಗಲ್ಲ, ಜನ್ಮ ಜನ್ಮಾಂತರ. ಏನೋ ಒಂದು ಅವಕಾಶ ಸಿಕ್ಕು ಸೇವೆ ಮಾಡಿದೆ, ಈಗ ಅದ್ ನೆನ್ಸ್ಕೊಂತ ಇದಾರೆ. ನಂಗೆ ಅಷ್ಟೇ ಭಾಗ್ಯ, ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ. ಈಗ ನಮ್ಗೆ ಅಡ್ಮಿನಿಸ್ಟ್ರೇಷನ್ ಅನುಭವ ಇತ್ತು, ಕೆಲಸ ಮಾಡಿದೆ. ಜನಗಳಿಗೆ ಈಗ ಅನಿಸ್ತಾ ಇದೆ, ಓ ಎಂತೆಂತ ಕೆಲಸ ಮಾಡಿದ್ದಾರೆ, ಮನ್ಸು ಶಿಶಿನಾರಪ್ಪ. ಅದು ಹೋದ್ಮೇಲೆ ಜನ ಇದ್ದಾಗ ಗೊತ್ತಾಗಲ್ಲ. ಹಾಗೆಲ್ಲರೂ ಹೇಳ್ತಾರೆ, ಸರ್ ಒಳ್ಳೆ ಕೆಲಸ ಮಾಡಿದಾರೆ ಅಂತೀನಿ, ಬಹಳ ಚೆನ್ನಾಗಿ ಕೆಲಸ ಮಾಡಿದಾರೆ ಅಂತ. ಅಷ್ಟೇ ಸಾಕು ನಮ್ಗೆ, ಜೀವನ ಸಾರ್ಥಕ ಅಂತ ಅನ್ಕೊಂಡಿನಿ. ಇದೆ 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 ಮುಂದೆ ಎಲ್ರಿಗೂ, ಎಲ್ಲಾರು ಮಳೆ ಬೆಳೆ ಜೊತೆಗೆ ಎಲ್ಲಾರ್ಗು ಒಳ್ಳೇದಾಗಲ್ಲ. ಅವ್ರು ಏನೇನು ಬೇಡ್ಕೊಂತಾರೆ, ಮನಸ್ಸಲ್ಲಿ ಏನಿರ್ತದೆ ಆ ಇಚ್ಛೆಗಳೆಲ್ಲ ಈಡೇರಲಿ ಅಮ್ಮ ಮಹಾತಾಯಿ ಅಂತ ಹೇಳಿ. ನಾಗೇಶ್ ಸಾಹೇಬ್ರಿಗೆ ಈ ಗಂಗಮ್ಮ ಜಾತ್ರೆಗೆ ಆಗಮಿಸಕ್ಕೆ ನಮ್ಮ ಒಕ್ಕಲಿಗರ ಜಾತಿ ಸಂಘದಿಂದ ಮತ್ತು ಆಲ್ಟಿ ಗ್ರೂಪ್ ವತಿಯಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ನಾನು ಪ್ರತಿ ವರ್ಷನೂ ನಮ್ಮ ಗುರುಗಳ ಆಶೀರ್ವಾದ ಮತ್ತು ನಮ್ಮ ಗಂಗಮ್ಮ ಮುತ್ಯಾಲಪೇಟೆ ಜಾತ್ರೆಯ ಆಶೀರ್ವಾದದಿಂದ ನಮ್ಮ ನಾಗೇಶ್ ಅವರು ಪ್ರತಿ ವರ್ಷನೂ ಈ ದೇವಸ್ಥಾನಕ್ಕೆ ಆಗಮಿಸಬೇಕಾಗಿ ನಮ್ಮ ವಿನಂತಿ.